ನೋಟವು ನಮ್ಮ ಯೋಚನೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಯೋಚನೆಗಳು ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತದೆ. ನಮ್ಮ ವ್ಯಕ್ತಿತ್ವದಿಂದ ನಡತೆ ಹಾಗೂ ಮಾತುಗಳು ನಿರ್ಣಯವಾಗುತ್ತವೆ. ಹೌದು, ಆಲೋಚಿಸುತ್ತಾ ಹೋದರೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಯೋಚನೆಗಳು ಹುಟ್ಟುತ್ತವೆ. ಹೌದು, ಈ ಆಲೋಚನೆಗಳೇ ನಮ್ಮ ಜೀವನದ ತೀರ್ಪುಗಾರರು. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಯೋಚನೆಗಳು ಅತಿ ಮುಖ್ಯ. ಇದರಿಂದಲೇ ನೀವು ಜೀವನದ ಹೋರಾಟದಲ್ಲಿ ಗೆಲುವು ಸಾಧಿಸುವುದು. ಈ ಯೋಚನೆಗಳು, ಆಲೋಚನೆಗಳೇ ಮೂಲ ಅಡಿಪಾಯ ಎಲ್ಲ ಒಂದು ಜೀವನದ ಸಾಧನೆಗೆ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಬ್ರಹ್ಮ ಮುಹೂರ್ತದ ಬಗ್ಗೆ. ಸಾಧನೆಯ ಹಾದಿಯಲ್ಲಿ ಸಾಗಬಯಸುವವರಿಗೆ ಈ ಬ್ರಹ್ಮ ಮುಹೂರ್ತವು ಎಷ್ಟು ಮುಖ್ಯ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, ಬ್ರಹ್ಮ ಮುಹೂರ್ತಕ್ಕೆ ನಮ್ಮ ಪುರಾತನ ಕಾಲದಿಂದಲೂ ವಿಶೇಷವಾದ ಅರ್ಥವನ್ನು ಹಾಗೂ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಏಕೆಂದರೆ ಈ ಬ್ರಹ್ಮ ಮುಹೂರ್ತದಲ್ಲಿ ದೇವತೆಗಳ ಸಂಚಾರವಿರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಬ್ರಹ್ಮ ಮುಹೂರ್ತ ಅಥವಾ ಸೂರ್ಯೋದಯಕ್ಕೆ ಮುಂಚೆ ಇರುವ ರಾತ್ರಿಯ ಕೊನೆಯ ಪಾದ, ಈ ಸಮಯವು ಬ್ರಹ್ಮ ಮುಹೂರ್ತ ಎಂದು ಹೇಳಲಾಗ್ತದೆ. ನಿಮ್ಮ ಜೀವನವನ್ನು ನೀವು ಬಯಸಿದ ರೀತಿಯಲ್ಲಿ ನಿರ್ಮಿಸಿಕೊಳ್ಳಬಹುದಾದ ಅತ್ಯುತ್ತಮವಾದ ಸಮಯ, ಅದುವೇ ಬ್ರಹ್ಮ ಮುಹೂರ್ತ. ಹೌದು, ಬ್ರಹ್ಮ ಮುಹೂರ್ತದಲ್ಲಿ ಭಗವಂತನ ಪೂಜೆ, ಧ್ಯಾನ ಹಾಗೂ ಪವಿತ್ರ ಕಾರ್ಯಗಳನ್ನು ಮಾಡುವುದರಿಂದ ಆತ್ಮಶಕ್ತಿ ಪ್ರಾಪ್ತಿಯಾಗುತ್ತದೆ. ಮನುಷ್ಯನ ಜ್ಞಾನ, ವಿವೇಕ, ಶಾಂತಿ, ಸುಖ ಮುಂತಾದ ಸದ್ಗುಣಗಳ ವೃದ್ಧಿಯಾಗುತ್ತದೆ. ಹಾಗೂ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದರಿಂದ ಶರೀರದ ಸೌಂದರ್ಯ, ಬಲ, ವಿದ್ಯೆ, ಬುದ್ಧಿ, ಆರೋಗ್ಯಗಳು ವೃದ್ಧಿಸುತ್ತದೆ ಎನ್ನುತ್ತದೆ ಪೂರ್ವಜರ ಒಂದು ಜ್ಞಾನ. ಹೌದು, ಬ್ರಹ್ಮ ಮುಹೂರ್ತವೆಂದರೆ ಸೃಷ್ಟಿಕರ್ತನ ಸಮಯ. ಒಂದು ಮುಹೂರ್ತವು 48 ನಿಮಿಷಗಳ ಕಾಲ ಇರುತ್ತದೆ. ಬ್ರಹ್ಮ ಮುಹೂರ್ತವು ಸೂರ್ಯೋದಯಕ್ಕೆ ಮುಂಚಿತವಾಗಿ ನಿಖರವಾಗಿ 2 ಮುಹೂರ್ತ ಪ್ರಾರಂಭವಾಗುತ್ತದೆ. ಆದ್ದರಿಂದ ಇದು ಸೂರ್ಯೋದಯಕ್ಕೆ 1 ಗಂಟೆ ಮತ್ತು 36 ನಿಮಿಷಗಳ ಮೊದಲು ಪ್ರಾರಂಭವಾಗುತ್ತದೆ ಮತ್ತು 48 ನಿಮಿಷಗಳ ಮೊದಲು ಕೊನೆಗೊಳ್ಳುತ್ತದೆ. ಸೂರ್ಯೋದಯದ ಸಮಯವು ಋತುಗಳು ಮತ್ತು ಭೌಗೋಳಿಕ ಸ್ಥಳಗಳಿಂದ ಭಿನ್ನವಾಗಿರುತ್ತದೆ. ಹಾಗಾಗಿ ಈ ಒಂದು ಬ್ರಹ್ಮ ಮುಹೂರ್ತವು ಕೂಡ ಸಹ ಬದಲಾಗುತ್ತಾ ಇರುತ್ತದೆ. ಹಾಗೂ ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಏಳುವುದರಿಂದ ಅನೇಕ ರೀತಿಯ ಲಾಭಗಳಿವೆ ಎಂದು ಅನೇಕ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಯೋಗ ಆ್ಯಂಡ್ ಅಲೈಡ್ ಸೈನ್ಸಸ್ ಪ್ರಕಾರ ಮುಂಜಾನೆಯ ಅವಧಿಯಲ್ಲಿ ವಾತಾವರಣದಲ್ಲಿ ಹೊಸ ಆಮ್ಲಜನಕದ ಲಭ್ಯತೆ ಇರುತ್ತದೆ. ಈ ಹೊಸ ಆಮ್ಲಜನಕವು ಹಿಮೋಗ್ಲೋಬಿನ್ನೊಂದಿಗೆ ಸುಲಭವಾಗಿ ಮಿಶ್ರಣಗೊಂಡು ಆಕ್ಸಿ ಹಿಮೋಗ್ಲೋಬಿನ್ ಅನ್ನು ರೂಪಿಸುತ್ತದೆ. ಇದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಏಳುವುದರಿಂದ ರೋಗ ನಿರೋಧಕ ಶಕ್ತಿಯ ಮಟ್ಟವನ್ನು ಹೆಚ್ಚಾಗಲು ಕಾರಣವಾಗುತ್ತದೆ. ಹಾಗೂ ರಕ್ತದಲ್ಲಿ pH ಸಮತೋಲನವನ್ನು ಕಾಪಾಡಿಕೊಳ್ಳಲು ಇದು ಸಹಾಯಕವಾಗುತ್ತದೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ನೋವು ಮತ್ತು ಸೆಳೆತವನ್ನು ನಿವಾರಿಸಲು ಈ ಬ್ರಹ್ಮ ಮುಹೂರ್ತವು ಅತ್ಯುತ್ತಮವಾಗಿದೆ. ಹೌದು, ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ನಾವು ಕೆಲವು ರೀತಿಯ ಅಭ್ಯಾಸಗಳನ್ನು ಮಾಡುವುದರಿಂದ ಈ ಒಂದು ಬ್ರಹ್ಮ ಮುಹೂರ್ತವು ಅತ್ಯಂತ ಶುಭ ಸಮಯ. ಈ ಸಮಯದಲ್ಲಿ ನಾವು ಕೆಲವೊಂದು ಕಾರ್ಯಗಳನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ನೋಡಬಹುದು. ಹೌದು ಸ್ನೇಹಿತರೆ, ಅದರಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ಧ್ಯಾನ ಮಾಡುವುದು, ನಂತರ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದು. ಬ್ರಹ್ಮ ಮುಹೂರ್ತದಲ್ಲಿ ಶಾಸ್ತ್ರಗಳು ಅಧ್ಯಯನ ಮಾಡುವುದರಿಂದ ಮಾನಸಿಕ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂದು ಕೂಡ ಹೇಳಲಾಗಿದೆ. ಹಾಗೂ ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಪ್ರತಿನಿತ್ಯ ಏಳುವುದರಿಂದ ನಿಮ್ಮ ದಿನವು ಅತ್ಯಂತ ತಾಜಾಮಯವಾಗಿರುವುದು. ಹಾಗೂ ಈ ಬ್ರಹ್ಮ ಮುಹೂರ್ತವು ದೇವರು ಮತ್ತು ದೇವತೆಗಳ ಸಂಚಾರದ ಸಮಯವೆಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ನಾವು ಕೆಲವು ಕೆಲಸಗಳನ್ನು ಮಾಡುವುದರಿಂದ ಸಂಪತ್ತು ಒಲಿದು ಬರುತ್ತದೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಶಸ್ಸು ಮತ್ತು ಪ್ರಗತಿಯನ್ನು ಹೊಂದಬೇಕಾದರೆ ಈ ಬ್ರಹ್ಮ ಮುಹೂರ್ತವು ಅತ್ಯಂತ ಸುಲಭವಾಗಿ ಸಹಾಯಕವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ದೇವರ ಪೂಜೆ ಹಾಗೂ ದೇವರ ಪ್ರಾರ್ಥನೆಗಳನ್ನು ಮಾಡುವುದರಿಂದ ನಮ್ಮ ಫಲಗಳು ಹಾಗೂ ನಮ್ಮ ಇಚ್ಛಿತ ಫಲಗಳು ಅತ್ಯಂತ ಶೀಘ್ರವಾಗಿ ನೆರವೇರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಏಕೆಂದರೆ ಬ್ರಹ್ಮ ಮುಹೂರ್ತ ಸಮಯವು ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ಈ ಸಮಯದಲ್ಲಿ ಅಂದರೆ ಸೂರ್ಯೋದಯಕ್ಕೆ ಮುನ್ನ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಂಡು ದೈನಂದಿನ ಕೆಲಸದಿಂದ ನಿವೃತ್ತರಾದ ನಂತರ ದೇವರನ್ನು ಪೂಜಿಸಿದರೆ ಈ ಮುಹೂರ್ತದಲ್ಲಿ ಮಾಡಿದ ಪ್ರಾರ್ಥನೆಯು ಖಂಡಿತವಾಗಿಯೂ ಯಶಸ್ಸನ್ನು ತರುತ್ತದೆ ಎಂಬ ಒಂದು ನಂಬಿಕೆಯು. ಅಷ್ಟೇ ಅಲ್ಲ, ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಬೀಸುವ ತಂಪಾದ ಶುದ್ಧ ಪವಿತ್ರ ಗಾಳಿಯು ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಹಾಗೂ ಸಂಪತ್ತು ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗುತ್ತದೆ. ಹಾಗೂ ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ಕೆಲವೊಂದು ಮಂತ್ರಗಳನ್ನು ಪಠಿಸುವುದರಿಂದ ದೇವತೆಗಳ ಆಶೀರ್ವಾದವು ಸುಲಭವಾಗಿ ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಮುಂಜಾನೆ ಎದ್ದ ತಕ್ಷಣ ಮೊದಲು ನಾವು ಅಂಗೈಯನ್ನು ನೋಡುವುದರಿಂದ ಸಕಲ ದೇವತೆಗಳ ದರ್ಶನವಾಗುತ್ತದೆ.
ಹಾಗೂ ಗ್ರಹಗಳ ಅಡೆತಡೆಗಳನ್ನು ಈ ಮಂತ್ರಗಳ ಪಠಣೆಯಿಂದ ನಿವಾರಣೆಯಾಗುತ್ತದೆ. ಅಷ್ಟೇ ಅಲ್ಲದೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿ, ಸರಸ್ವತಿ ದೇವರ ಆಶೀರ್ವಾದವನ್ನು ಪಡೆಯಬೇಕೆಂದರೆ ನಾವು ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಮಂತ್ರಗಳ ಪಠಣೆ ಮಾಡುವುದರಿಂದ ಅತ್ಯಂತ ಶೀಘ್ರವೇ ಫಲವನ್ನು ಪಡೆಯಬಹುದು. ಹಾಗೂ ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಈ ಸಮಯದಲ್ಲಿ ಎದ್ದು ನಮ್ಮ ನಿತ್ಯದ ಬದುಕು ಆರಂಭಿಸಿದರೆ ಶಾಂತಿ ನೆಲೆಸುತ್ತದೆ. ಆಹ್ಲಾದಕರವಾದ ನಿಶ್ಶಬ್ದ ವಾತಾವರಣದಲ್ಲಿ ದೇವರ ಪೂಜೆಯಾಗಲಿ, ವಿದ್ಯಾರ್ಥಿಗಳು ಓದುವುದಾಗಲಿ ಅಥವಾ ಇನ್ಯಾವುದೇ ಕೆಲಸಗಳನ್ನು ಮಾಡುವುದರಿಂದ ಏಕಾಗ್ರತೆಯಿಂದ ಪೂರ್ಣಗೊಳಿಸಬಹುದು. ಹಾಗೂ ಈ ಒಂದು ಸಮಯದಲ್ಲಿ ನಿತ್ಯವೂ ಏಳುವುದರಿಂದ ಅನೇಕ ರೀತಿಯ ಲಾಭಗಳನ್ನು ಕಾಣಬಹುದು ಎಂದು ವಿಜ್ಞಾನಿಗಳು ಸಹ ತಿಳಿಸಿದ್ದಾರೆ. ಹಾಗೂ ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಯಾರು ನಡೆಯುತ್ತಾರೋ ಅವರ ಶರೀರದಲ್ಲಿ ಸಂಜೀವಿನಿ ಶಕ್ತಿಯು ಸಂಚಾರವಾಗುತ್ತದೆ ಎಂದು ಆಯುರ್ವೇದ ತಿಳಿಸುತ್ತದೆ. ಈ ಸಮಯದಲ್ಲಿ ಬೀಸುವ ಗಾಳಿಗೆ ಅಮೃತದಂತಹ ಶಕ್ತಿ ಇರುತ್ತದೆ. ರಾತ್ರಿಯ ವಿಶ್ರಾಂತಿಯ ನಂತರ ಶರೀರ ಮತ್ತು ಬುದ್ಧಿ ಉಲ್ಲಾಸಮಯವಾಗಿರುತ್ತದೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಧ್ಯಯನ ಮಾಡಿದರೆ ಸುಲಭವಾಗಿ ಮನವರಿಕೆಯಾಗುತ್ತದೆ. ಬ್ರಹ್ಮ ಮುಹೂರ್ತಕ್ಕೆ ಅತ್ಯಂತ ಅಗಾಧ ರೀತಿಯ ಶಕ್ತಿ ಇದ್ದು, ಈ ಶಕ್ತಿಯನ್ನು ನಾವು ಸದುಪಯೋಗಪಡಿಸುವುದರಿಂದ ಅನೇಕ ರೀತಿಯ ಬದಲಾವಣೆಗಳನ್ನು ನಮ್ಮ ಜೀವನದಲ್ಲಿ ಕಾಣಬಹುದು. ಹಾಗೂ ಈ ಒಂದು ಬ್ರಹ್ಮ ಮುಹೂರ್ತವು ಯಶಸ್ಸನ್ನು ಸಾಧಿಸಲು ವ್ಯಕ್ತಿಗೆ ಸರಳ ಮಾರ್ಗವನ್ನು ತೋರಿಸುತ್ತದೆ. ಹೌದು ಸ್ನೇಹಿತರೆ, ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.